ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೆಯಲ್ಲೇ ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಆಯುರ್ವೇದಿಕ್ ಹೇರ್ ಆಯಿಲ್ ಆಗಿರುತ್ತೆ, ಯಾವುದೇ ರೀತಿ ಕೆಮಿಕಲ್ ಆ್ಯಡ್ ಆಗಿರಲ್ಲ. ಇದನ್ನು ತಯಾರು ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಲೀಟರ್ ಆಗುವಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಇದು ಪ್ಯೂರ್ ಕೊಬ್ಬರಿ ಎಣ್ಣೆ, ನಮ್ಮ ಮನೆಯಲ್ಲೇ ಇರೋ ಕೊಬ್ಬರಿನ ತೊಗೊಂಡು ಮಾಡಿಸಿರೋ ಎಣ್ಣೆ. ನಾನು ಯಾವುದೇ ಅಂಗಡಿ ಎಣ್ಣೆ ತೊಗೋತಾ ಇಲ್ಲ. ಮತ್ತು ಸ್ವಲ್ಪ ಹರಳೆಣ್ಣೆ ತೊಗೊಂಡಿದ್ದೀನಿ, ಕ್ಯಾಸ್ಟ್ರ್ ಆಯಿಲ್ ಇರುತ್ತಲ್ಲ ಅದು ಒಂದು ಸ್ವಲ್ಪ. ನಾನು ಎಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನೋ ಅದರ ಅರ್ಧದಷ್ಟು ಕ್ಯಾಸ್ಟ್ರ್ ಆಯಿಲ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ರೋಸ್ಮೆರಿ ತೊಗೊಂಡಿದ್ದೀನಿ. ನಾನು ಇದರಲ್ಲಿ ಒಂದು 3 to 4 ಸ್ಪೂನ್ಸ್ನ ಹಾಕ್ಕೊಳ್ತೀನಿ ಅಷ್ಟೇ. ಆಮೇಲೆ ನಾನಿಲ್ಲಿ ಒಂದಲ್ಗ ಗೊತ್ತಲ್ವ ನಿಮಗೆ, ನಮ್ಮ ಮನೆ ಹತ್ರನೇ ಸಿಗುತ್ತಲ್ವ, ಒಂದಲ್ಗನ ತೊಗೊಂಡಿದ್ದೀನಿ. ನನಗೆ ಸ್ವಲ್ಪನೇ ಸಿಕ್ತು, ನೀವು ಜಾಸ್ತಿ ಸಿಕ್ಕಿದ್ರೆ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದು ಹೇರ್ಗೆ ಇದು. ಮತ್ತು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ, ಇದು ಒಂದು 5-6 ಎಸಳು ಅಷ್ಟು ತೊಗೊಂಡಿದ್ದೀನಿ, ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಮತ್ತು ಒಂದು 3 ಚಮಚ ಮೆಂತ್ಯ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ನಾನು ಫ್ಲ್ಯಾಕ್ಸ್ ಸೀಡ್ ತೊಗೊಂಡಿದ್ದೀನಿ, ಇದು ಒಂದು 3 ಸ್ಪೂನ್ ಅಷ್ಟಿದೆ ಅಷ್ಟೇ, ಜಾಸ್ತಿ ಕೂಡ ಹಾಕ್ಕೋಬೋದು. ಮತ್ತು ಇಲ್ಲಿ ನಾನು ದಾಸವಾಳದ ಹೂಗಳನ್ನು ತೊಗೊಂಡಿದ್ದೀನಿ, ಯಾವ ಕಲರ್ ದಾಸವಾಳ ಆದರೂ ಪರವಾಗಿಲ್ಲ, ಅದರ ಹೂವನ್ನು ತೊಗೊಳ್ಳಿ. ನಾನು ಇಲ್ಲೊಂದು 3 ಹೂವು ತೊಗೊಂಡಿದ್ದೀನಿ. ಮತ್ತು ಇದು ನಲ್ಲಿಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ, ಒಂದು ದೊಡ್ಡ ನಲ್ಲಿಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಣಗಿರೋ ನಲ್ಲಿಕಾಯಿ ಪೌಡರ್ ಕೂಡ ಹಾಕ್ಕೋಬೋದು. ಮತ್ತು ಸ್ವಲ್ಪ ತುಳಸಿ, ಸ್ವಲ್ಪ ದೂರ್ವೆನ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ದಾಸವಾಳದ ಎಲೆ ತೊಗೊಂಡಿದ್ದೀನಿ, ಯಾವ ಕಲರು ದಾಸವಾಳ ಗಿಡ ಆದರೂ ಪರವಾಗಿಲ್ಲ, ಅದರ ಎಲೆನ ಒಂದು ಮುಷ್ಟಿ ಆಗುವಷ್ಟು ತೊಗೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟಿಗೆ ಒಂದು ಬಾಣಲೆನ ಈ ಥರ ಸ್ಟವ್ ಮೇಲೆ ಇಟ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಾದಾದಮೇಲೆ ನಾನು ಏನು ಎಣ್ಣೆ ತೋರಿಸಿದ್ನಲ್ಲ, ಕೋಕೋನಟ್ ಆಯಿಲ್ನು, ಅದನ್ನ ಹಾಕ್ಕೋಬೇಕು. ಇದು ಸ್ವಲ್ಪ ಲೈಟಾಗಿ ಬೆಚ್ಚಗಾದಮೇಲೆ ನಾವು ಇದಕ್ಕೆ ಕ್ಯಾಸ್ಟ್ರ್ ಆಯಿಲ್ನ ಕೂಡ ಹಾಕ್ಕೋಬೇಕು. ನಾನಿಲ್ಲಿ ಎಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನೋ ಅದರ ಅರ್ಧದಷ್ಟು ನಾನು ಹರಳೆಣ್ಣೆನ ತೊಗೊಂಡಿದ್ದೀನಿ. ಹರಳೆಣ್ಣೆನೂ ಅಷ್ಟೇ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಕೂದಲು ಬೆಳೆಯೋಕ್ಕೆ, ಮತ್ತು ಹೇರ್ ಫಾಲ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ಹೇರ್ ಡ್ಯಾಮೇಜ್ ಆಗಿರುತ್ತೆ ನೋಡಿ, ಬಿಸಿಲಿಗೆಲ್ಲ ಹೇರ್ ತುದಿಗೋಡೆ ಒಂಥರ ಸ್ಪ್ಲಿಟ್ಸ್ ಆಗಿರುತ್ತೆ, ಅದನ್ನೆಲ್ಲದನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ದೂರದಿಂದಲೇ ಹಾಕ್ಕೊಳ್ಳಿ, ತುಂಬ ಸಿಡಿಯುತ್ತೆ. ಮತ್ತು ಎಲ್ಲ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನೇನು ತೋರಿಸಿದ್ನಲ್ಲ, ದಾಸವಾಳದ ಎಲೆ, ದೂರ್ವೆ ಮತ್ತು ತುಳಸಿ ಮತ್ತು ಒಂದಲ್ಗ, ಇದೆಲ್ಲದನ್ನು ಹಾಕ್ಕೊಳ್ತಿದ್ದೀನಿ. ಲಾಸ್ಟಲ್ಲಿ ನಾನು ದಾಸವಾಳದ ಹೂವುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇ ಇದನ್ನೆಲ್ಲ ಮಾಡ್ಕೊಳ್ಳಿ, ಓಕೆನಾ, ತುಂಬ ಸಿಡಿಯುತ್ತೆ ಇದು ಮಾಡಬೇಕಾದ್ರೆ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ರೋಸ್ಮೆರಿ, ನಾನೀಗೊಂದು 3-4 ಸ್ಪೂನಷ್ಟು ಹಾಕಿದ್ದೀನಿ. ಮತ್ತು ಫ್ಲ್ಯಾಕ್ಸ್ ಸೀಡ್ನು ಹಾಕ್ಕೊಂಡಿದ್ದೀನಿ. ನೀವು ಇದನ್ನು ಅಳತೆಯಲ್ಲಿ ನೀವು ಹೆಚ್ಚು ಕಮ್ಮಿ ಬೇಕಾದರೆ ಮಾಡ್ಕೋಬೋದು. ನಾನು ಅರ್ಧ ಲೀಟರ್ ಅಷ್ಟೇ ತೊಗೊಂಡಿದ್ದಲ್ವ ಎಣ್ಣೆ, ಅದಕ್ಕೋಸ್ಕರ ಎಲ್ಲ ಸ್ವಲ್ಪನೇ ನಾನು ಹಾಕ್ಕೊಳ್ತೀನಿ. ನಾನಿದು 1 ಮಂತ್ಗೆ ಸಾಕಾಗುತ್ತೆ ನನಗೆ. ಸೊ ನನಗೆ ಸ್ವಲ್ಪ ಒಂದೊಂದು ಮಂತ್ಗೂ ನಾನು ಮಾಡ್ಕೊಳ್ತಾ ಇರ್ತೀನಿ. ನನ್ನ ಹತ್ರ ಯಾವ್ಯಾವ ಎಲೆಗಳು ಅವೈಲಬಿಲಿಟಿ ಇರುತ್ತೋ ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಮೆಂತ್ಯ ಹಾಕಿಬಿಟ್ಟು, ಸ್ವಲ್ಪ ನಲ್ಲಿಕಾಯಿನ ತುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯೋ ತನಕ ನಾನು ಇದನ್ನು ಸ್ಟವ್ ಮೇಲೆ ಇಟ್ಟಿರ್ತೀನಿ. ನಿಮಗೆ ತೋರ್ಸೋಕ್ಕೆ ಮರ್ತೋಯ್ತು, ಇದು ಮದರಂಗಿ ಎಲೆಗಳು, ಅಂದರೆ ಇದು ಸ್ವಲ್ಪ ಒಣಗಿಸಿದ್ದೀನಿ ನಾನು, ಒಣಗಿರೋ ಎಲೆಗಳು, ಹಸಿರಲ್ಲ, ಒಣಗಿದೆ. ನೀವು ಬೇಕಾದರೆ ಡೈರೆಕ್ಟಾಗಿ ಗಿಡದಿಂದ ತರ್ತಿರಲ್ಲ, ಗ್ರೀನ್ ಕಲರ್ ಇರುತ್ತಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ನಾನು ಗ್ರೀನ್ ಕಲರೇ ಇತ್ತು ತರುವಾಗ, ಬಟ್ ಅದು ಬಿಸಿಲಿಗೆ ಫುಲ್ ಒಣಗೋಗ್ಬಿಟ್ಟಿದೆ. ಸೊ ನಾನು ಚೆನ್ನಾಗಿ ಒಣಗಿಸ್ಬಿಟ್ಟೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾವ್ದು ಬೇಕಾದರೂ ಹಾಕ್ಕೋಬೋದು, ನಿಮ್ಮ ಇಷ್ಟ. ಈ ಥರ ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ನಾನು ಒಂದು 5 ನಿಮಿಷ ಈ ಥರ ಕುದಿ ಬರ್ಸ್ಕೊತೀನಿ. ನೋಡಿ, ಈ ಥರ ಎಲೆ ಎಲ್ಲ ಫುಲ್ಲು ಒಂಥರ ಬಾಡ್ ಹೋದಂಗೆ ಆಗಬೇಕು, ಅದರಲ್ಲಿರೋ ಸತ್ವಗಳನ್ನೆಲ್ಲ ಅದು ಬಿಟ್ಕೊಳ್ಳುತ್ತೆ ಆವಾಗ ಎಣ್ಣೆಲಿ. ಅಷ್ಟು ಒಂದು 5 ನಿಮಿಷ ಸಾಕಾಗತ್ತೆ ಇಷ್ಟು ಆಗೋಕ್ಕೆ.